ದಸರಾ ಅಂದ್ರೆ ಪ್ರಥಮಂ ಶೈಲಪುತ್ರಿ ಚ. ಇದ್ರ ಜೊತೆಗೆ ನಾವು ವಿಜಯದಶಮಿನ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ನಮಸ್ಕಾರ, ವೆಲ್ಕಮ್ ಟು ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಯಶಸ್ವಿನಿ ಮಾಸ್ಟರ್. ಎಲ್ರಿಗೂ ನಾಡ ಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು. ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್ಗೋಸ್ಕರ ನಾವು ಗೊಂಬೆ ನೋಡಕ್ ಬಂದಿದ್ದೀವಿ. ಕಾರಣಾಂತರಗಳಿಂದ ನಮ್ಮನೇಲಿ ಗೊಂಬೆ ಹಬ್ಬ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ನಮ್ಮ ಅಕ್ಕನ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಬನ್ನಿ ಹೋಗೋಣ. ಸೊ ಇವರೇ ನಮ್ಮ ಅಕ್ಕ, ನನ್ನ ದೊಡ್ಡಮ್ಮನ ಮಗಳು ಸೌಮ್ಯ ಅಂತ. ಇವರು ಪ್ರತಿ ವರ್ಷ ಗೊಂಬೆ ಇಡ್ತಾರೆ, ತುಂಬ ಚೆನ್ನಾಗಿಡ್ತಾರೆ. ಒಳ್ಳೆ ಮೈಥೋ ಸಬ್ಜೆಕ್ಟಲ್ಲೇ ಇಡ್ತಾಯಿದ್ರು ಯಾವಾಗ್ಲೂ. ಲಾಸ್ಟ್ ಟೈಮು ರಾಮಾಯಣದು ತುಂಬ ಚೆನ್ನಾಗಿ ಮಾಡಿದರು. ನಾನು ಪ್ರತಿ ವರ್ಷ ಒಂದಿನ 10 ದಿನದಲ್ಲಿ ಒಂದಿನ ಖಂಡಿತ ಬಂದೇ ಬರ್ತೀನಿ. ಸೊ ಇವತ್ತು ಬಂದರೆ ನಂಗೆ ಫುಲ್ ಶಾಕ್, ಯಾಕಂದರೆ ಫುಲ್ ಕಾರ್ಟೂನ್ ಬೇಸ್ಡಲ್ಲಿ ಇಟ್ಟಿದ್ದಾರೆ ಅವರು. ನಿಜವಾಗ್ಲೂ ಒಂಥರ ಸರ್ಪ್ರೈಸಿಂಗ್ ಆಗೇ ಇತ್ತು. ಅವಳನ್ನೇ ಕೇಳ್ತೀನಿ ಏನಿದು ಕಾನ್ಸೆಪ್ಟು ಅಂತ. ಸೌಮ್ಯ, ವೈ ದಿಸ್ ಕಾರ್ಟೂನ್ ಕಾನ್ಸೆಪ್ಟ್? ಯಾವಾಗಲೂ ಮೈಥೋ ಇಡ್ತಾ ಇದ್ರಿ, ಸೊ ವಾಟ್ ಈಸ್ ದಿಸ್? ಮೈಥೋ ನಾವು ಬಿಟ್ಟು ಇಟ್ಟಿಲ್ಲ ಯಶಸ್ವಿನಿ. ಸೊ ಅದ್ರ ಜೊತೆ ಮಕ್ಕಳನ್ನು ಇನ್ವಾಲ್ವ್ ಮಾಡೋಣ, ಮತ್ತೆ ಮಕ್ಳಿಗೂ ಇಷ್ಟ ಆಗೋ ಥರನೂ ಅದನ್ನ ಇನ್ವಾಲ್ವ್ ಮಾಡೋಣ ಅಂತ ಅದಕ್ಕೋಸ್ಕರ ನಾವು ಕಾರ್ಟೂನ್ ಥೀಮ್ ತೊಗೊಂಡಿದ್ದೀವಿ. ನೀನು ನೋಡೋ ಪ್ರಕಾರ ಫಸ್ಟ್ ಸ್ಟೆಪ್ಪಲ್ಲಿ ನಾವು ನಮ್ಮ ಮನೆ ದೇವರಾದ ನರಸಿಂಹ, ಆಮೇಲೆ ಆ ಕಡೆ ಈ ಕಡೆ ಲಕ್ಷ್ಮೀ ಸರಸ್ವತಿ, ಮಧ್ಯ ಶಾರದಾಮ್ನವರು, ಶಂಕರಾಚಾರ್ಯರು, ಸೊ ಅವ್ರನ್ನೆಲ್ಲ ಇಟ್ಟು ಸೊ ನೆಕ್ಸ್ಟು ನಾವು ಮಕ್ಳಿಗೆ ಇಂಟ್ರೆಸ್ಟಿಂಗ್ ಆಗಿರಲಿ ಅಂತ ಈ ಕಾರ್ಟೂನ್ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಛೋಟಾ ಭೀಮ್. ನನ್ನ ಮಗಳಂತೂ ಸ್ಕೂಲಿಂದ ಬಂದ ತಕ್ಷಣ ದಿನ ಛೋಟಾ ಭೀಮ್ ಹಾಕೊಳ್ಳೋದು ನೋಡ್ತಾ ಇದ್ಲು. ಅದರಿಂದ ನಮಗೂ ಅದ್ರಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ಮಕ್ಕಳಿರೋ ಪೇರೆಂಟ್ಸ್ಗೂ ಛೋಟಾ ಭೀಮ್ ಯಾರಂತ ಖಂಡಿತ ಗೊತ್ತಿರುತ್ತೆ. ಸೊ ಅದಕ್ಕೆ ಅದನ್ನ ತಗೊಂಡ್ವಿ. ಸೊ ಅಲ್ಲೊಂದು ಹಳ್ಳಿ ಥರ ಮಾಡಿದ್ದೀವಿ, ಡೋಲಕ್ಪುರ್ ಊರದು ಛೋಟಾ ಭೀಮ್ ಇರೋವಂಥ ಊರು ಡೋಲಕ್ಪುರು. ಸೊ ಅದಕ್ಕೆ ಅಲ್ಲೊಂದು ಅರಳಿ ಕಟ್ಟೆ ಥರ ಮಾಡಿದ್ದೀವಿ. ಅಲ್ಲಿಬ್ರು ಮನುಷ್ಯರು ಕೂತ್ಕೊಂಡು ಮಾತಾಡ್ತಾ ಇರೋ ಥರ. ಆಮೇಲೆ ಆ ಕಡೆ ಒಂದು ಲೇಡಿ ತುಳಸಿ ಪೂಜೆ ಮಾಡ್ತಾ ಇದ್ದಾಳೆ. ಸೊ ಅದ್ರ ಪಕ್ಕ ಬಂದ್ರೆ ಛೋಟಾ ಭೀಮು ಮತ್ತೆ ಚುಟ್ಕಿ, ಅವಳ ಬೆಸ್ಟ್ ಫ್ರೆಂಡು ಇಂದುಮತಿ ಪ್ರಿನ್ಸಸ್. ಸೊ ಅದಕ್ಕೆ ಅವಳದೊಂದು ಆಸ್ಥಾನ ಮಾಡೋಣ, ರಾಜರ ಆಸ್ಥಾನ ಅಂತ ಒಂದು ರಾಜನ್ ಗೊಂಬೆ ಇಟ್ಟು ಅಲ್ಲಿ ಛೋಟಾ ಭೀಮ್ದವ್ರದ್ದು ಒಂದು ಆಸ್ಥಾನ ತರ ಮಾಡಿದೀವಿ. ಸೊ ಅದ್ರ ಪಕ್ಕ ಬಂದ್ರೆ ಛೋಟಾ ಭೀಮ್ ಅಂದ್ರೆ ಈಸ್ ಎ ವೆರಿ ಬ್ರೇವ್ ಬಾಯ್ ತರ, ಲಡ್ಡು ತಿಂತಾನೆ, ಎಲ್ಲಾರನ್ನು ಹೊಡಿತಾನೆ, ಅದೇ ಕಾನ್ಸೆಪ್ಟ್. ಸೊ ಅದಕ್ಕೋಸ್ಕರ ಅಲ್ಲಿ ನೆಕ್ಸ್ಟ್ ಏನ್ ಮಾಡಿದೀವಿ, ಅಲ್ಲಿ ಛೋಟಾ ಭೀಮ್ನ ಅಲ್ಲಿ ನಿಲ್ಸಿ ಆ ಕಡೆ ಒಂದು ಲಡ್ಡು ಶಾಪ್ ತರ ಮಾಡಿದೀವಿ. ಸೊ ಅಲ್ಲಿ ಚುಟ್ಕಿ ಏನ್ ಮಾಡ್ತಾಳೆ, ಲಡ್ಡುನ ಅವನಿಗೆ ಕೊಡ್ತಾ ಇರ್ತಾಳೆ, ಪಾಸ್ ಮಾಡ್ತಾ ಇರ್ತಾಳೆ, ಇವ್ನು ಲಡ್ಡು ತಿಂದು ಶಕ್ತಿ ಬರುತ್ತೆ. ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಷ್ಟೋ ಜನನ್ನ ಹೊಡೆದು ಅವನು ಬೀಳ್ಸ್ಬಿಟ್ಟಿದ್ದಾನೆ. ಸೊ ಒಂದು ಟ್ರೈನ್ ಅಲ್ಲಿ ಆ ಲಡ್ಡು ಸುಮಾರು ಖಾಲಿ ಆಗೋಗಿದೆ, ಇನ್ನೊಂದು ಟ್ರೈನ್ ಅಲ್ಲಿ ಫುಲ್ ಇದೆ. ಸೊ ಅವನಿಗೆ ಇನ್ನೂ ಬೇಕಾದ್ರೆ ಎಷ್ಟು ಜನ ಬಂದ್ರು ಹೊಡಿಬೋದು, ಆ ತರ ಕಾನ್ಸೆಪ್ಟ್ ನ ಮಾಡಿ. ಸೊ ಅಲ್ಲಿ ಆ ಹಳ್ಳಿ ಜನ ಅಂತ ಒಂದು ಅಲ್ಲೊಂದು ಗೊಂಬೆಗಳಿಟ್ಟಿದ್ದೀವಿ. ಸೊ ಎಲ್ಲಾರು ಸೊ ಆಲ್ಮೋಸ್ಟ್ ಎಲ್ಲಾ ಕ್ಯಾರೆಕ್ಟರ್ಸ್ ಛೋಟಾ ಭೀಮ್ ನೋಡಿದಂಗೆ ಆಗ್ತಾ ಇದೆ. ಡೋಲೋ ಬೋಲು ಮತ್ತೆ ಕಾಲಿಯಾ, ಅದೊಂದು ಕೀರ್ಮಾಡ ಅಂತ ಅದು ಒಂದು ವಿಲನ್ ಇದೆ. ಸೊ ಅದು ಸೊ ಎಲ್ಲ ಇಟ್ಟಿದ್ದೀವಿ, ಸೊ ದಟ್ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ಲಿ ಅಂತ. ಸೊ ಅದು ಫಸ್ಟ್. ಸೆಕೆಂಡ್ ಸ್ಟೆಪ್ ಅಲ್ಲಿ ಫುಲ್ ಛೋಟಾ ಭೀಮ್ ಕಾನ್ಸೆಪ್ಟ್ ನ ಮಾಡಿದ್ದೀವಿ. ಸೂಪರ್. ಸೊ ಅದು ಇಂಡಿಯನ್ ಕಾರ್ಟೂನ್ ಆಯ್ತು. ಸೊ ನೆಕ್ಸ್ಟ್ ಬಂದ್ರೆ ಈ ಡೋರಾ ಅಷ್ಟೇ. ನನ್ನ ಮಗಳು ತುಂಬಾ ಚಿಕ್ಕವಳಿದ್ದಾಗ ಡೋರಾ ಅದಕ್ಕೆ ಅವಳಿಗೆ ಫಸ್ಟ್ ಇಯರ್ ಬರ್ತ್ಡೇ ಕೇಕು ಡೋರಾ ಮಾಡಿಸ್ಬಿಟ್ಟಿದ್ವಿ. ಸೊ ಇದು ಡೋರಾ ಅವಳು ಎಕ್ಸ್ಪ್ಲೋರರ್, ಸುಮ್ಮನೆ ವರ್ಲ್ಡ್ ಟೂರ್ ಮಾಡ್ತಾ ಇದ್ದಾಳೆ ಅಂತ ಅನ್ನೋದಕ್ಕೋಸ್ಕರ ಇಲ್ಲಿ ಲಂಡನ್ ಬ್ರಿಡ್ಜು, ಆ ಕಡೆ ಚೈನಾ ಗೇಟು, ಆಮೇಲೆ ಈ ಕಡೆ ಐಫಿಲ್ ಟವರು, ಸಿಯರ್ಸ್ ಟವರು, ಲಿಬರ್ಟಿ ಸ್ಟ್ಯಾಚು, ಸೊ ಅಲ್ಲೆಲ್ಲ ಹೋಗಿದ್ದಾಳೆ ಅಂತ. ಸೊ ಮಧ್ಯ ಒಂದು ಫ್ಲೈಟು ನೋಡ್ಬೋದು ನೀವು, ಡಿಸ್ಪ್ಲೇ ಎಲ್ಲಾ ಕಡೆ ಸುತ್ತಾ ಇದ್ದಾಳೆ ಅಂತ. ಡೋರಾ ದಿ ಎಕ್ಸ್ಪ್ಲೋರರ್ ಅಂತ ಈ ಕಾನ್ಸೆಪ್ಟ್ ನ ಮಾಡಿದೀವಿ. ವೆರಿ ನೈಸ್. ನೆಕ್ಸ್ಟ್ ಮೊವಾನಾ ಅಂತ, ಅದು ರೀಸೆಂಟ್ ಆಗಿ ಬಂದಿರೋ ಮೂವಿ. ಸೊ ಅವಳೇ ಒಂಥರ ಸಿ ಅಡ್ವೆಂಚರ್ ಗರ್ಲ್. ಸೊ ಅದರದ್ದು ನೆಕ್ಸ್ಟ್ ಎಲ್ಲ ಮಕ್ಳಿಗೆ ಫೇವ್ರೆಟ್ ಅಂದ್ರೆ ಟಾಮ್ ಅಂಡ್ ಜೆರಿ, ಎಲ್ಲಾರ್ಗೂ ಗೊತ್ತಿರುತ್ತೆ. ಸೊ ಅದು ಮಾಡ್ತಾ ಇರೋ ತರಲೆಗಳನ್ನೆಲ್ಲ ಅಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಪೆಪ್ಪಾ ಪಿಗ್ಗು ಅಷ್ಟೇ, ಎಲ್ಲ ಮಕ್ಕಳಿಗೂ ಫೇವ್ರೆಟ್. ಸೊ ಅದೊಂದು ಫ್ಯಾಮಿಲಿ ಆಗಿರೋದ್ರಿಂದ ಸೊ ನೀವು ಅಲ್ಲಿ ನೋಡ್ಬೋದು. ನಾವು ಲಿವಿಂಗ್ ರೂಮು, ಆಮೇಲೆ ಕಿಚನ್ನು, ಬಾತ್ರೂಮು ಎಲ್ಲ ಸೆಟ್ ಮಾಡಿ, ಬಾತ್ ಟಬ್ ಎಲ್ಲ ಮಾಡಿ. ಸೊ ಅಲ್ಲಿ ನಾವು ಅಲ್ಲಿ ಮುಂದ್ಗಡೆ ಕಾರ್ ಪಾರ್ಕು ಮಾಡಿದೀವಿ ನೋಡಿ, ಅಲ್ಲೊಂದು ಪೆಪ್ಪಾ ಪಿಗ್ ಅದು ಕಾರ್ ಓಡಿಸ್ತಾ ಇರೋ ತರ. ಸೊ ಒಂದು ಫ್ಯಾಮಿಲಿ ಕಾರ್ಟೂನ್ ಆದ್ರಿಂದ ಸೊ ಅದನ್ನ ಆ ತರ ಡಿಸ್ಪ್ಲೇ ಮಾಡಿದೀವಿ. ಇದೆಲ್ಲ ಜೋಡಿಸುವಾಗ ಮಕ್ಳಿಗೆ ಕೂಡ ಫ್ಯಾಮಿಲಿ ವ್ಯಾಲ್ಯೂಸ್ ಕೂಡ ಗೊತ್ತಾಗುತ್ತೆ. ಯಾಕೆಂದ್ರೆ ನೋಡಿ, ಜೊತೆಲಿ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು, ಜೊತೆಲಿ ಕೂತ್ಕೊಂಡು ಟಿವಿ ನೋಡೋದಾಗಿರ್ಬೋದು, ಇದನ್ನ ಮಕ್ಕಳು ಜೋಡಿಸೋದ್ರಿಂದ ಅವ್ರಿಗೂ ಆ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಾಗತ್ತೆ. ತುಂಬಾನೇ ಚೆನ್ನಾಗಿದೆ.
ಸೊ ನೆಕ್ಸ್ಟ್ ಬಂದ್ರೆ ಜಂಗಲ್ ಬುಕ್. ಇದು ಒಂಥರ ನಮ್ದು ಆಲ್ ಟೈಮ್ ಫೇವ್ರೆಟ್, ಅದೊಂಥರ ನಮ್ಮ ಕಾಲದ ಕಾರ್ಟೂನ್, ನಮ್ಮ ಕಾಲದ್ದು ಕಾರ್ಟೂನ್ ಆಗಿತ್ತು. ಈಗ ಮೂವಿ ಬಂತು. ಸೊ ಆ ಮೂವಿನ ನಾವಿಲ್ಲಿ ಆದಷ್ಟು ಮೇನ್ ಸೀನ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಸೊ ಫಸ್ಟ್ ಸೀನಲ್ಲಿ ಬಗೀರ ಓಡ್ತಾ ಇರುತ್ತೆ, ಮೋಗ್ಲಿ ಅದನ್ನು ನೋಡ್ಬೋದು. ಇಲ್ಲಿ ಪಕ್ಕದಲ್ಲಿ ಸೊ ನೀರೆಲ್ಲ ಕುಡಿತಾ ಇದೆ ಎಲ್ಲ ಪ್ರಾಣಿಗಳು. ಅದು ಸೊ ಅವಾಗ ಶೇರ್ ಖಾನ್ ಬಂದು ಮೋಗ್ಲಿನ ಇಲ್ಲ ನೀವು ಮ್ಯಾನ್ ಕಬ್ನ ಆಚೆ ಹಾಕಬೇಕು, ಅವನು ಹಿ ಈಸ್ ನಾಟ್ ಅವರ್ ಇದು ಫ್ಯಾಮಿಲಿ ಅಂತ ಎಲ್ಲ ಹೇಳೋದು. ಆಮೇಲೆ ಅಗೇನ್ ಇಲ್ಲಿ ಶೇರ್ ಖಾನ್ ಮೋಗ್ಲಿನ ಅಟ್ಯಾಕ್ ಮಾಡೋ ಸೀನ್ ಮಾಡಿದೀವಿ. ಅದಾದ್ಮೇಲೆ ಅದು ಖಾ ಅಂತ ಒಂದು ಸ್ನೇಕ್ ಬರುತ್ತೆ. ಸೊ ಅದು ಮೋಗ್ಲಿ ಹಳೆ ಕತೆ ಹೇಳಿ ಆಲ್ಮೋಸ್ಟ್ ಅದನ್ನ ನುಂಗಕ್ ಬರುತ್ತೆ. ಆಮೇಲೆ ಅಲ್ಲಿ ಮೇಲ್ಗಡೆ ಒಂದು ಕರಡಿನ ಡಿಸ್ಪ್ಲೇ ಮಾಡಿದೀವಿ. ಸೊ ಬಲು ಅಂತ ಅದು ಬಂದು ಮೋಗ್ಲಿನ ಕಾಪಾಡುತ್ತೆ. ಆಮೇಲೆ ನೆಕ್ಸ್ಟ್ ಅದು ಕಿಂಗ್ ಲೂಯಿ ಅಂತ ಒಂದು ಮಂಕಿ ಒಂದು ದೇವಸ್ಥಾನದಲ್ಲಿ ಇರುತ್ತೆ. ಸೊ ಅದು ಮೋಗ್ಲಿನ ಕರೆದು ನಂಗೆ ರೆಡ್ ಫ್ಲವರ್ ಫೈರ್ ಅದನ್ನ ಕೊಡು ಅಂತ ಕೇಳಿದಾಗ ಅವೆಲ್ಲ ಅಟ್ಯಾಕ್ ಮಾಡಿರೋ ಸೀನ್ ಮಾಡಿದೀವಿ. ಸೊ ಅದಾದ್ಮೇಲಿಂದ ಲಾಸ್ಟ್ ಅಲ್ಲಿ ಶೇರ್ ಖಾನ್ ಡಿಫೀಟ್ ಮಾಡುವಂತ ಸೀನ್. ಸೊ ಅದು ಬೆಂಕಿ ಒಳಗಡೆ ಶೇರ್ ಖಾನ್ ಬಿದ್ದಿದೆ ಅನ್ನೋ ತರ ನಾವು ಸೀನ್ ಮಾಡಿದೀವಿ. ಸೊ ಅವಾಗ ಕಾಡಿಗೆಲ್ಲ ಬೆಂಕಿ ಹತ್ತುತ್ತೆ. ಆಮೇಲೆ ನೆಕ್ಸ್ಟ್ ಆನೆಗಳು ನೀರ್ನ ಅಲ್ಲಿ ವಾಟರ್ ಫಾಲ್ಸ್ ಇರುತ್ತೆ, ಅದಕ್ಕೆ ವುಡ್ ಲಾಗ್ ಇಟ್ಟಿದೀವಿ ನೋಡಿ. ಸೊ ಅದು ಮಾಡಿ ಸೊ ಅದು ಫುಲ್ ಕಾಡಿನ ಬೆಂಕಿ ಆರ್ಸೋ ತರ ಸೊ ಆದಷ್ಟು ತೋರ್ಸಕ್ಕೆ ಟ್ರೈ ಮಾಡಿದೀವಿ. ಇಲ್ಲಿ ಜಂಗಲ್ ಬುಕ್ ಸಿನಿಮಾನೇ ನೀವು ನೋಡ್ಬೋದು. ಇಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೂ ನೋಡ್ಬೋದು ನೀವು. ಸೊ ಅಲ್ಲಿ ಡಿಸ್ನಿ ಲ್ಯಾಂಡ್ನ ನಾವು ಡಿಸ್ಪ್ಲೇ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಆಲ್ ಡಿಸ್ನಿ ಕ್ಯಾರೆಕ್ಟರ್ಸ್, ಮಿಕ್ಕಿ ಮೌಸ್, ಮಿನ್ನಿ ಮೌಸ್, ಡೊನಾಲ್ಡ್ ಡಕ್ಕು, ವಿನ್ನಿ ದ ಪೂ, ಆಮೇಲೆ ಹಿಂದ್ಗಡೆ ನೋಡಿದ್ರೆ ಇದು ಅವೆಂಜರ್ಸು, ಆಮೇಲೆ ಡಿಸ್ನಿ ಪ್ರಿನ್ಸಸ್ ಸ್ನೋ ವೈಟು, ರಪುನ್ಝಲ್ನ ಆ ಹಿಂದೆ ಇಟ್ಟಿದ್ದೀವಿ. ಸೊ ಅಲ್ಲಿ ಒಬ್ಳು ಸ್ನೋ ವೈಟ್ ಮಾತ್ರ ಕಾಣ್ತಾ ಇದ್ದಾಳೆ. ಸೊ ಅದು ಅಲ್ಲಿ 3-4 ಜನ ಇದ್ದಾರೆ. ಆಮೇಲೆ ಡಿಸ್ನಿ ಕಾರ್ಸ್ ರೇಸ್ ಥರ ಮಾಡಿದ್ದೀವಿ. ಸೊ ಮಧ್ಯ ಡಿಸ್ನಿ ಕ್ಯಾಸಲ್ ಇಟ್ಟಿದ್ದೀವಿ ಅಲ್ಲಿ. ಸೊ ಆಮೇಲಿಂದ ಅಲ್ಲಿ ಆ ಕಡೆ ಸಣ್ಣದಾಗಿ ಒಂದು ರೆಸ್ಟೋರೆಂಟ್ ಥರ, ಸೊ ಅದನ್ನೆಲ್ಲ ಡಿಸ್ನಿ ಲ್ಯಾಂಡಲ್ಲಿ ಸೊ ರೆಸ್ಟೋರೆಂಟ್ನ ಯೂಸ್ ಮಾಡಿಕೊಂಡು ಸೊ ಮನುಷ್ಯರೆಲ್ಲ ಅಲ್ಲಿ ನೋಡ್ತಾ ಇರೋ ಆಲ್ಮೋಸ್ಟ್ ಒಂದು ಚಿಕ್ಕ ಡಿಸ್ನಿ ಲ್ಯಾಂಡನ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ ಇಲ್ಲಿ. ಸೊ ಇದೆಲ್ಲ ಕಾರ್ಟೂನ್ ಮಧ್ಯ ಸೊ ನಮ್ದು ಇನ್ನೊಂದು ಸಂಪ್ರದಾಯ ಅಂದರೆ ಪಟ್ಟದ ಗೊಂಬೆ. ಸೊ ಮನೆಯಲ್ಲಿ ನಮ್ಮ ಮದುವೆನಲ್ಲಿ ಕೊಡ್ತಾರೆ. ಸೊ ಅದನ್ನ ಇಟ್ಟು ನಾವು ಪೂಜೆ ಮಾಡಲೇಬೇಕು. ಸೊ ಮೇನ್ ದಸರಾ ಹಬ್ಬದಲ್ಲಿ ಪೂಜೆ ಮಾಡೋದೇ ಪಟ್ಟದ ಗೊಂಬೆ. ಸೊ ಅದನ್ನ ರಾಜ ರಾಣಿ ಅಂತ ಹೇಳ್ತಾರೆ ಕೆಲವರು. ಸೊ ಅದಕ್ಕೆ ಮೇನ್ ಅಲ್ಲಿ ಅದನ್ನು ಇಟ್ಟಿದ್ದೀವಿ. ಇಲ್ಲಿ ಶಾರದಾಮ್ನವರು ವೀಣೆ. ಸೊ ಇದ್ರದ್ದು ಪೂಜೆ ನಮ್ಮ ಮನೆಯಲ್ಲಿ 10 ದಿನಾನು ನಡೆಯುತ್ತೆ. ಆಮೇಲೆ ಕಳಶ, ಮೇನ್ ಇದು ಪಟ್ಟದ ಗೊಂಬೆ ಮುಂದೆ ಕಳಶ. ಸೊ ಇದಿಟ್ಟು ಪೂಜೆ ಮಾಡಬೇಕು ದಸರಾ ಹಬ್ಬದಲ್ಲಿ, ನವರಾತ್ರಿ 10 ದಿನಾನು. ಸೊ ಅದರಿಂದ ಇದನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಸಂಪ್ರದಾಯನೂ ಇಟ್ಕೊಂಡಿದ್ದೀವಿ, ಮಕ್ಳಿಗೆ ಇಂಟ್ರೆಸ್ಟ್ ಆಗಿ ಬರಲಿ ಅಂತಲೂ ಎಲ್ಲ ಕ್ಯಾರೆಕ್ಟರ್ಸು ಡಿಸ್ಪ್ಲೇ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ನಾನು ಬಂದ ತಕ್ಷಣ ನಿಜವಾಗ್ಲೂ ಶಾಕ್ ಆದೆ. ಯಾಕಂದರೆ ಎವ್ರಿ ಟೈಮ್ ನಾನು ನೋಡ್ತಾ ಇದ್ದಿದ್ದು ಪಟ್ಟದ ಗೊಂಬೆ, ಐ ಮೀನ್ ಮಣ್ಣಿನ ಗೊಂಬೆ, ಮೈಥೋ ಗೊಂಬೆಗಳನ್ನೆಲ್ಲ. ಜೊತೆಗೆ ಈ ಸಲ ಕಾರ್ಟೂನ್ ಏನಪ್ಪ ಅಂದ್ಕೊಂಡಿದ್ದೆ, ಬಟ್ ಈ ಕಾರ್ಟೂನ್ ಕೂಡ ಅದ್ಭುತವಾಗಿ ಅಂದರೆ ಒಂದು ಲೈಫ್ನ ಎಕ್ಸ್ಪ್ಲೇನ್ ಮಾಡೋ ಥರ, ಅಂದರೆ ನಮ್ಮ ನಿಜ ಜೀವನದಲ್ಲಿ ನಡೀತಾ ಇರೋ ಥರ, ಅಂದರೆ ಮಕ್ಕಳು ಏನು ಇಷ್ಟಪಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಸಂಪ್ರದಾಯನೂ ಮಿಕ್ಸ್ ಮಾಡಿರೋದು ನನಗಂತೂ ಭಾಳ ಖುಷಿ ಆಯಿತು. ತುಂಬಾ ಚೆನ್ನಾಗಿದೆ ಸೌಮಿ. ಇಟ್ಸ್ ಎಕ್ಸ್ಟ್ರಾರ್ಡಿನರಿ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಕರೆದು ಇಷ್ಟೊತ್ತು ವಿಡಿಯೋ ಶೂಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ನಿಮ್ಗೆ ಮತ್ತು ನಿಮ್ಮ ಚಾನಲ್ಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೋಡಿದ್ರಲ್ಲ, ಬರೀ ಗೊಂಬೆ ಅಷ್ಟೇ ಅಲ್ಲ, ದಸರಾ ಅಂದರೆ ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಪುಷ್ಟಂ ಕಾತ್ಯಾಯಿನಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಅಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಃ. ಪ್ರಥಮಂ ಶೈಲಪುತ್ರಿ ಚ ಅಂತಂದರೆ ಒಂದು ಹೆಣ್ಣು ಮಗು ಹುಟ್ಟಿದಾಗ ಮಗುವಾಗಿ ಹುಟ್ಟುತ್ತಾಳೆ. ಸೊ ಅದರ ಒಂದು ಅಲಂಕಾರನ ನಾವು ನೋಡ್ಬೋದು. ದ್ವಿತೀಯಂ ಬ್ರಹ್ಮಚಾರಿಣಿ ಅಂದರೆ ಅವಳು ಕನ್ಯಾಮುತ್ತೈದೆಯಾಗಿ ಬೆಳೀತಾಳೆ, ಕನ್ಯಾಮುತ್ತೈದೆ ವಯಸ್ಸಿಗೆ ಬಂದಿರ್ತಾಳೆ ಅವಳು. ತೃತೀಯಂ ಚಂದ್ರಗಂಠೇತಿ ಅಂದರೆ ಅವಳು ಚಂದ್ರನಷ್ಟೇ ಹೊಳಪಿನವಳಾಗಿ ಪ್ರಾಪ್ತ ವಯಸ್ಸಿಗೆ ಬಂದಿರ್ತಾಳೆ. ಕೂಷ್ಮಾಂಡೇತಿ ಚತುರ್ಥಕಂ ಅವಳು ಮದುವೆ ಆಗೋ ವಯಸ್ಸಿಗೆ ಬಂದಿರ್ತಾಳೆ. ಪಂಚಮಂ ಸ್ಕಂದ ಮಾತೇತಿ ಅಂದರೆ ಅವಳು ಮದುವೆ ಆಗಿ ಒಂದು ಮಗುವಿನ ತಾಯಿಯಾಗಿರ್ತಾಳೆ. ಷಷ್ಠಂ ಕಾತ್ಯಾಯಿನೀಚ ಅಂದರೆ ಅವಳು ಈಗ ಮನೆ ಜವಾಬ್ದಾರಿನೆಲ್ಲ ತಗೊಂಡು ಅವಳು ಎಲ್ಲನೂ ಹ್ಯಾಂಡ್ಲ್ ಮಾಡ್ತಾ ಇರ್ತಾಳೆ, ಆ ಅವತಾರನ ಅವಳು ತಾಳ್ತಾಳೆ. ಸಪ್ತಮಂ ಕಾಲರಾತ್ರಿಶ್ಚ ಅಂದರೆ ಅವಳು ಮಕ್ಕಳು ತಪ್ಪು ಮಾಡಿದಾಗ ದಂಡಿಸೋಳು ಕೂಡ ಅವಳೇ ಆಗಿರ್ತಾಳೆ. ಮಹಾಗೌರೇತಿ ಅಷ್ಟಮಂ
ಅಂದರೆ ಅವಳು ಮನೆಯಲ್ಲಿ ಕಳಕಳೆಯಾಗಿ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲ ಜವಾಬ್ದಾರಿನ ತಗೊಳ್ಳೋ ಅಂಥ ಮಹಾಗೌರಿ ಕೂಡ ಅವಳೇ ಆಗಿರ್ತಾಳೆ. ನವಮಂ ಸಿದ್ಧಿ ಮಾತ್ರೀಚ ಅಂದರೆ ಎಲ್ಲ ಸಿದ್ಧಿಗಳು, ಅಷ್ಟಮ ಸಿದ್ಧಿಗಳನ್ನೂ ಅವಳು ಕೊಡ್ತಾಳೆ ಅನ್ನೋದನ್ನೇ ನಾವು 9 ದಿನ 9 ಅಲಂಕಾರದಲ್ಲಿ 9 ವಿಧ ವಿಧವಾದ ಆರಾಧನೆಗಳನ್ನು ಮಾಡ್ತಾ ಹೋಗ್ತಾರೆ. ಶಕ್ತಿ ಸ್ವರೂಪಳಾದಂತಹ ದೇವಿ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟ ರಕ್ಷಣೆಯನ್ನು ಮಾಡ್ತಾಳೆ. ಹಾಗಾಗಿನೇ ನಾವು ಈ 9 ದಿನ ಅವಳನ್ನ ಆರಾಧಿಸ್ತೀವಿ. ಅದಕ್ಕೆ ಮನೆಗೆ ಯಾರೇ ಬಂದರು ಅಥವಾ ಹೆಣ್ಣು ಮಕ್ಕಳನ್ನ ಆ ದೇವಿ ಸ್ವರೂಪದಿಂದನೇ ನಾವು ನೋಡೋ ಅಂಥದ್ದು. ಮನೆಗೆ ಯಾರೇ ಬಂದರು ಅರ್ಶಿನ ಕುಂಕುಮ ಕೊಟ್ಟು ಒಂದು ಬ್ಲೌಸ್ ಪೀಸ್ ಕೊಡೋ ಕಾರಣವೂ ಅದೇ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಾವು ವಿಜಯದಶಮಿನ ಯಾಕೆ ಆಚರಣೆ ಮಾಡ್ತೀವಿ ಅಂದರೆ, ನಾವು ಈ ದುಷ್ಟರನ್ನ ಸಂಹಾರ ಮಾಡಿ ಅದನ್ನು ವಿಜಯೋತ್ಸವ ಮಾಡೋದಕ್ಕೇ ವಿಜಯದಶಮಿನ ನಾವು ಸೆಲೆಬ್ರೇಟ್ ಮಾಡೋ ಅಂಥದ್ದು. ಅದ್ರ ಜೊತೆಗೆ ಆಯುಧ ಪೂಜೆ ಯಾಕಪ್ಪ ಮಾಡ್ತೀವಿ ಅಂದರೆ, ಆವಾಗೆಲ್ಲ ದುಷ್ಟರನ್ನ ಸಂಹಾರ ಮಾಡಿ ಆ ಆಯುಧಗಳನ್ನ ಇಟ್ಟು ಆಯುಧ ಪೂಜೆನ ಮಾಡ್ತಾಯಿದ್ರು. ಸೊ ಈಗ ನಮಗೆ ಯಾವುದು ರಕ್ಷಣೆ ಮಾಡುತ್ತೋ ಅದನ್ನು ನಾವು ಆಯುಧ ಪೂಜೆಯಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮ ಕಾರು, ನಮ್ಮ ಬೈಕು, ಪ್ರತಿಯೊಂದಕ್ಕೂ ನಾವು ಯಾಕೆ ಪೂಜೆ ಮಾಡ್ತೀವಿ ಅಂದರೆ ಅದು ನಮ್ಮನ್ನು ಕಾಪಾಡ್ತಾ ಇದೆ ಅನ್ನೋ ಒಂದೇ ಕಾರಣಕ್ಕೆ. ಸೊ ಆಯುಧ ಪೂಜೆನ ನಾವು ಈ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಇದಿಷ್ಟು ಈ ನಮ್ಮ ದಸರಾದ ಸ್ಪೆಷಲ್ ಎಪಿಸೋಡ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಮತ್ತೊಮ್ಮೆ ನಮ್ಮ ನಾಡ ಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು. ಆ ದೇವರು, ಆ ಜಗನ್ಮಾತೆ, ಆ ಚಾಮುಂಡೇಶ್ವರಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಆ ಭಗವತಿಯ ಆಶೀರ್ವಾದ ನಿಮ್ಮೆಲ್ರಿಗೂ ಇರಲಿ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೂ ಇರಲಿ. ನಮ್ಮ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಪ್ಲೀಸ್ ನೋಡಿ.